ಅಂದ್ಕೊಂಡಿರಲಿಲ್ಲ. ಸ್ಟಾರ್ಟಿಂಗ್ ಡೇಸಲ್ಲಿ ಓಕೆ ನಾರ್ಮಲ್ ಆಗಿ ಹೋಗುತ್ತೆ ಒಂದು ವಾರ ಅಂತ ಅಂದ್ಕೊಂಡಿದ್ವಿ. ಬಟ್ ಸ್ಟಾರ್ಟಿಂಗ್ ಡೇಯಲ್ಲಿ ಅಷ್ಟಾಗಿ ಕ್ರೌಡ್ ಇರಲಿಲ್ಲ. ಬಟ್ ಸೆಕೆಂಡ್ ಡೇಯಿಂದ ತುಂಬ ಸ್ಟಾರ್ಟ್ ಆಯಿತು. ಅದೇ ಹೇಳ್ತಾರಲ್ಲ, ಬಾಯಿಂದ ಬಾಯಿಗೆ ಪ್ರಮೋಷನ್ಸ್ ಆಗ್ತಾ ಅದು ಚೆನ್ನಾಗಾಗುತ್ತೆ ಅಂತ ಹೇಳಿ. ಸೊ ಅದೇ ಆಗ್ತಾ ಇದೆ. ದೊಡ್ಡವ್ರಿಗಿಂತ ಜಾಸ್ತಿ ಮಕ್ಕಳು ಜಾಸ್ತಿ ರಿವ್ಯೂ ಕೊಟ್ಟಿದ್ದಾನೆ ಆ್ಯಕ್ಚುಲಿ GT ಮಾಲಲ್ಲಿ. ಆ್ಯಂಡ್ ಲೈವ್ ಹೋದಾಗಲೂ ಕೂಡ ತುಂಬ ಜನ ರೆಸ್ಪಾಂಡ್ ಮಾಡಿದ್ರು. ಆಲ್ರೆಡಿ ಒಂದ್ಸಲ ಹೋಗಿ ನೋಡಿದ್ದೀವಿ, ಬಟ್ ಇನ್ನೊಂದ್ಸಲ ನೋಡೋ ಥರ ಮನಸ್ಸಾಗುತ್ತೆ. ಸೊ ನಾನು ನಮ್ಮ ಫ್ಯಾಮಿಲಿಯನ್ನೆಲ್ಲ ಕರ್ಕೊಂಡು ಫ್ರೆಂಡ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಕೂಡ ನಮಗೆ ಕಮೆಂಟ್ಸಲ್ಲಿ ಬರ್ತಾ ಇದೆ. ಫ್ಯಾಮಿಲಿಯಿಂದ ಫ್ರೆಂಡ್ಸಿಂದ ಒಳ್ಳೆ ಅಂದರೆ ಅದ್ಯಾವ ಫೀಲಿಂಗ್ ಪ್ರೌಡ್, ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ. ಮೋರ್ ಓವರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಿದೆಯಲ್ಲ, ಯೂಶ್ವಲಿ ಯಾವುದೇ ಸಸ್ಪೆನ್ಸ್ ಥ್ರಿಲ್ಲರ್ ಅಂದಾಗ ಅವರಿಗೆ ರಿವೀಲಿಂಗ್ ಪಾಯಿಂಟ್ಸ್ ಅನ್ನಂತೂ ತುಂಬ ಇಷ್ಟ ಆಗುತ್ತೆ. ಸೊ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ, ಇದು ಒನ್ ಟೈಮ್ ವಾಚ್, ಒಂದು ಸಲ ನೋಡೋ ಸಿನಿಮಾ, ಒಂದು ಸಲ ಖುಷಿಯಿಂದ ನೋಡೋಂಥ ಸಿನಿಮಾಗಳು ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಯಾವಾಗಲೂ. ಆ್ಯಂಡ್ ನಮಗೆ ವೆರಿ ಸರ್ಪ್ರೈಸಿಂಗ್ಲಿ ಎಷ್ಟೋ ಜನ ಹೇಳ್ತಾರೆ ಇನ್ನೊಂದು ಸಲ ಬರಬೇಕು ಸರ್, ಇನ್ನೊಂದು ಸಲ ನೋಡಬೇಕು ಅನಿಸುತ್ತೆ, ಅಥವಾ ಫ್ಯಾಮಿಲಿನ ಕರ್ಕೊ ಬರಬೇಕು ಅನಿಸುತ್ತೆ ಅಂತ. ಸೊ ಡೆಫಿನೆಟ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅದಕ್ಕಿಂತ ತುಂಬ ಹೆಚ್ಚಿನ ಮಟ್ಟದಲ್ಲಿ ಜನರ ಪ್ರತಿಕ್ರಿಯೆ ಸಿಗ್ತಾ ಇದೆ. ಆ್ಯಂಡ್ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ.